ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ಕಿರುತೆರೆಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದ್ರು ದಿಲೀಪ್ ರಾಜ್. ಸೂಪರ್ ಹಿಟ್ ಧಾರಾವಾಹಿಗಳ ನಿರ್ಮಾಣವನ್ನು ಮಾಡಿದ್ರು ದಿಲೀಪ್. ಮನೆಯೊಂದು, ಮೂರು ಬಾಗಿಲು, ರಥಸಪ್ತಮಿ, ಪ್ರೀತಿಗಾಗಿ, ಹಲವಾರು ಇತರ ಸೀರಿಯಲ್ಗಳು, ಪಾರು, ಹಿಟ್ಲರ್ ಕಲ್ಯಾಣ, ಈ ಹಿಟ್ ಧಾರಾವಾಹಿಗಳ ನಿರ್ಮಾಪಕ ದಿಲೀಪ್ ರಾಜ್. ನಿರ್ಮಾಣದ ಜೊತೆ ಧಾರಾವಾಹಿಗಳಲ್ಲಿ ನಟನೆ ಕೂಡ ಮಾಡ್ತಾ ಇದ್ರು ದಿಲೀಪ್ ರಾಜ್. ಮೂಲತಃ ನಟರು, ನಿರ್ಮಾಣದ ಜೊತೆ ಧಾರಾವಾಹಿಗಳಲ್ಲಿ ಅಂತಲೇ ಅಲ್ಲ, ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡಿದರು. ಅಷ್ಟೆಲ್ಲ ಇದ್ದಂತಹ ವ್ಯಕ್ತಿ, ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾ ಇದ್ದಂತಹ ವ್ಯಕ್ತಿ, ಏಕಾಏಕಿ ಎದೆನೋವು ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಬಹಳ ಅಪ್ರತಿಮ ನಟ, ಪ್ರಚಂಡ ನಟ. ನಾವೆಲ್ಲ ಒಟ್ಟಿಗೆ ಬಂದಿದ್ದು ಸೀರಿಯಲ್ಗೆ. ನಾನು, ಗಣೇಶ ಆ್ಯಂಡ್ ಆ ತಂಡ, ಆ ಟೈಮಲ್ಲಿ ಬಂದಂಥ ತಂಡ ಎಲ್ಲ ಒಟ್ಟಿಗೆ ಬಂದಂಥವ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ, ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಅಷ್ಟು ಅದ್ಭುತವಾದ ನಟ. ಯಾಕೆ ಅವನಿಗೆ ಅದೃಷ್ಟ ಇಲ್ಲೂ ಕೈ ಕೊಡ್ತು ಅಂತ ಹೇಳಿದೆ ಅಂತಂದರೆ, ಅವನಿಗೆ ಸೀರಿಯಲ್ ಮಾಡುವಾಗ ಸಿನಿಮಾ ಆಫರ್ ಬಂತು, ಅಲ್ಲೂ ಅವನಿಗೆ ಅದೃಷ್ಟ ಕೈ ಕೊಡ್ತು. ಮತ್ತೆ ವಾಪಸ್ ಸೀರಿಯಲ್ ಬಂದ, ಅಲ್ಲೂ ಅದೃಷ್ಟ ಕೈ ಕೊಡ್ತು ಅವನಿಗೆ. ಈಗ ತುಂಬ ಒಳ್ಳೆ ನಟಿಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನ್ನ ಭಾವನೆ. ಸೊ ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತುಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ಏನು ನಿಮಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ಆದರೆ ಹೆಂಗೆ, ಇಬ್ಬರು ಹೆಣ್ಮಕ್ಳು ಅಂತ. ಯಾಕೆಂದರೆ ಅವನು ಲವ್ ಮಾಡ್ತಿರುವಾಗ ನಾನು ಸೀರಿಯಲ್ ಮುಗಿಸ್ಕೊಂಡು ನನ್ನ ಕನೆಟಿಕ್ ಹೊಂಡದಲ್ಲಿ ಅವನು ಕರ್ಕೊಂಡು ಅವನ ಹೆಂಡತಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ, ರಾಗಿಗುಡ್ಡದ ಹತ್ರ ಅವ್ರ ಮನೆ, ಅವರ ವೈಫ್ ಮನೆ, ಅವರಿಬ್ಬರು ಮಾತಾಡೋಕೆ ಬಿಟ್ಬಿಟ್ಟು ನಾನು ಅಲ್ಲಿ ಬಂಡೆ ಮೇಲೆ ಕೂತ್ಕೋತಿದ್ದೆ. ಆಮೇಲೆ ಮಾತಾಡೋಲ್ಲ ಆದಮೇಲೆ ಬಂದು ಮತ್ತೆ ಡ್ರಾಪ್ ಮಾಡ್ತಿದ್ದೆ. ಎವ್ರಿ ಡೇ ಇದೇ ಕೆಲಸ, ಸೀರಿಯಲ್ ಮುಗಿದ ಮೇಲೆ ಇದೇ ಕೆಲಸಗಳು ಮಾಡ್ತಿದ್ದೆ. ಎಲ್ಲ ಹಳೆ ನೆನಪುಗಳು ಒಂದೇ ಸರಿ ಕಳಿಸ್ಬಿಡ್ತು. ಬಟ್ ಗೊತ್ತಿಲ್ಲ ವಿಧಿಯಾಟ ಹೆಂಗಿರುತ್ತೋ ಏನು, ದೇವರು ಅವನಿಗೆ ಇಷ್ಟು ಬೇಗ ಯಾಕೆ ಇಂಥ ಆಲೋಚನೆ ಮಾಡ್ದೆ ಅವ್ನು ಕರ್ಕೊಳ್ಳೋಕ್ಕೆ ಅನ್ನೋದಕ್ಕೆ ಕಾರಣನೇ ಗೊತ್ತಿಲ್ಲ. ಫಿಟ್ನೆಸ್ ಫ್ರೀಕ್, ಯಾವಾಗಲೂ ಜಿಮ್ ಅರ್ಧ ಗಂಟೆ ಟೈಮ್ ಸಿಗೋದು ಜಿಮ್ಗೆ ಹೋಗ್ಬಿಡೋನು. ಒಂದು ದುರಭ್ಯಾಸಗಳು ಇರಲೇ ಇಲ್ಲ ಅವನಿಗೆ. ಏನು ಹೇಳ್ತಾರೆ ಅದಕ್ಕೆ, ಆರೋಗ್ಯಕ್ಕೂ ಸಾವುಗೂ ಸಂಬಂಧವೇ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ಬೋದು. ಬಟ್ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನನ್ನ ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಯಾಕೆಂತಂದರೆ ಅವ್ನು ತುಂಬ ಕಷ್ಟಪಡ್ತಿದ್ದ ದಿನಗಳೆಲ್ಲ ನನಗೆ ಗೊತ್ತು. ಎಲ್ಲೋ ಮಾಡಿ ಮದುವೆ ಆಗಿ ಅವತ್ತೆಲ್ಲ ಕಷ್ಟಪಟ್ಟು ಎಲ್ಲೋದ್ರೂ ಅವನಿಗೆ ಅದೃಷ್ಟ ಕೈ ಕೊಡ್ತಾಯಿತ್ತು. ಕೊನೆಗೆ ಅವನಿಗೆ ಪ್ರೊಡಕ್ಷನ್ಗೆ ಇಳಿದ, ಟಿ ವಿ ಪ್ರೊಡಕ್ಷನ್ಗೆ. ಅಲ್ಲಿಂದ ಸ್ವಲ್ಪ ಚೆನ್ನಾಗಿ ಶುರುವಾದ. ಮಧ್ಯ ಕಷ್ಟದಲ್ಲಿ ಪಾಪ ಅವನು ಈ ಬ್ರ್ಯಾಂಡೆಡ್ ವಾಚ್ಗಳು, ಸೆಂಟ್ಗಳು ಇದನ್ನೆಲ್ಲ ಮಾರೋಕ್ಕೆ ಶುರು ಮಾಡಿಬಿಟ್ಟಿದ್ದ ಕಷ್ಟದ ಕಾಲದಲ್ಲಿ. ನನಗೆ ಹೇಳ್ತಿದ್ದೆ, ಅವನು ಯಾರಿಗಾರು ಇದ್ದರೆ ಹೇಳು ನನಗೆ. ಸೊ ಎಲ್ಲರೂ ಕೂಡ ಹಳೆಯ ದಿನಗಳನ್ನು ನೆನಪು ಮಾಡ್ಕೋತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಿದ್ದು ಒಂದಷ್ಟು ಸಿನಿಮಾ ರಂಗದಲ್ಲಿ ಅವ್ರಿಗೆ ಅದೃಷ್ಟ ಕೈ ಕೊಟ್ಟಿತ್ತು, ಸೀರಿಯಲ್ನಲ್ಲಿ ಕೈ ಕೊಟ್ಟಿತ್ತು. ಬಟ್ ಅದೆಲ್ಲವನ್ನು ಮೆಟ್ಟಿ ನಿಂತು ಬೆಳೆದಂತಹ ವ್ಯಕ್ತಿ. ಇತ್ತೀಚಿನ ದಿನಗಳಲ್ಲಂತೂ ತುಂಬ ಚೆನ್ನಾಗಿತ್ತು. ಅವರು ಯಾವಾಗ ಪ್ರೊಡಕ್ಷನ್ ಶುರು ಮಾಡಿದ್ರು ಅದಾದ ನಂತರ